ಸೊ ಒಂದು ಸಂಧಿ ರೋಡ್ಗಳಿಂದ ಹೋಗ್ತಾ ಇದ್ದೀವಿ ಫಾಲ್ಸ್ನ ಎಂಜಾಯ್ ಮಾಡೋದಕ್ಕೆ. ಮೂಮೆಂಟ್ಸ್ ಸ್ಟ್ಯಾಂಡ್ ಇದೆ, ಯಾವುದು ಗ್ಯಾರೇಜ್ಗಳಿಲ್ಲ, ಗಾಡಿ ಆಫ್ ಆಗ್ಬಿಟ್ಟಿದೆ. ಗಾಡಿ ನಾವು 2 ಸಲ ಟ್ರೈ ಮಾಡ್ದು ಆನ್ ಮಾಡೋದಕ್ಕೆ. Have been a great experience here with this bike, and we are having 2 more bikes here, BMW and Dominar. So let's see, we are going on a ride on a short trip and we are going to have fun. ये दिल्ली से लेके आ रहा हूँ बाइक, आप नंबर भी देख सकते हो, यूपी का नंबर है. और मैं एजेंसी से लेकर के 3000 किलोमीटर्स आई हैव ರಿಡನ್ ದಿಸ್ ಬೈಕ್. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಹೊಸ ವ್ಲಾಗಿಗೆ. ಸೊ ಈ ಒಂದು ಪ್ಲೇಸ್ ಬಂದು ಚುಂಚಿ ಫಾಲ್ಸ್ ಅಂತ. ಸೊ ಎಕ್ಸಾಕ್ಟ್ಲಿ ನಾವಿದ್ದೀವಿ ನೈಸ್ ರೋಡ್ ಬನ್ನೇರುಘಟ್ಟ ಎಂಟ್ರೆನ್ಸ್ ನಲ್ಲಿ. ಹೊಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತಗೊಂಡಿದ್ದೀವಿ. ಇಲ್ಲಿಂದ ಒಂದು 80 ಕಿಲೋಮೀಟರ್ ಜರ್ನಿಯಲ್ಲಿ ನಿಮ್ಗೆ ಸಿಗುತ್ತೆ ಚುಂಚಿ ಫಾಲ್ಸ್. ಸೊ ಅಲ್ಲೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ವಿಡಿಯೋದಲ್ಲಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಬ್ಯೂಟಿಫುಲ್ ಸಂಡೇ, ಬ್ಯೂಟಿಫುಲ್ ಮಾನ್ಸೂನ್. ಮಧ್ಯಾಹ್ನ 1:30 ಆಗ್ತಾ ಇದೆ. ನಾವು ಹೋಗ್ತಾ ಇದ್ದೀವಿ ಕನಕಪುರ ರೂರಲ್ ಏರಿಯಾ ಕಡೆ ಇರತಕ್ಕಂಥ ಒಂದು ಫಾಲ್ಸ್, ಚುಂಚಿ ಫಾಲ್ಸ್. ಅರ್ಕಾವತಿ ನದಿ ನೀರನ್ನ ಒಂದು ಎಕ್ಸ್ಟೆಂಟ್ ಕಾವೇರಿ ನದಿ ಟ್ರಿಬ್ಯೂಟರಿ ಅಂತಲೇ ಹೇಳ್ಬೋದು. ಸೊ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್, ಗ್ರೀನರಿ ಮತ್ತು ಅಮೇಝಿಂಗ್ ರೋಡ್ಸ್. ಡೆಫಿನೆಟ್ಲಿ ನೀವಂತೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ವಾ ಒಂದು ಡಿಸ್ಲೈಕ್ ಬಟನ್ ಕೊಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೋತೀವಿ. ಇದು ಚೀಟಿಯಲ್ಲಿ ಇಕ್ಕಿದ್ದೀನೋ, ಎಕ್ಸೈಟ್ಮೆಂಟಲ್ಲಿ ಚೀಟಿಯಲ್ಲಿ ಇಕ್ಕಿದ್ದೇನೆ, ಅದೇ ಗೊತ್ತಿಲ್ಲ. ಮಾನ್ಸೂನ್ ರೈಡ್, ಬೆಳಗಿಂದ ಮಳೆ ಬರ್ತಾ ಇದೆ, ಹೋಗ್ತಾ ಇದೆ. ಸೊ ಒಂಥರ ಖುಷಿ ಇದೆ ಮಾನ್ಸೂನ್ ರೈಡ್ ಹೋಗೋದಕ್ಕೆ. ರೋಡ್ಸ್ ಅಂತೂ ಅಮೇಝಿಂಗ್, ಎಷ್ಟು ಚೆನ್ನಾಗಿದೆ ಅಂತಂದರೆ ಯು ವಿಲ್ ಲವ್ ಇಟ್. ಹೇಳ್ತಾರಲ್ಲ, ಸೊ ಅದು ನಿಜವಾಗ್ಲೂ ಮಜಾ ಇರೋದು ಡೆಸ್ಟಿನೇಷನಲ್ಲೆಲ್ಲ ರೋಡಲ್ಲಿ ಅಂತ, ಇದಕ್ಕೋಸ್ಕರನೇ ಹೇಳ್ತಾರೆ ಅನಿಸುತ್ತೆ. ಸೊ ಕನಕಪುರ ಸರೌಂಡಿಂಗ್ ಬರೀ ಇದು ವಿಲೇಜ್ ಇರ್ತಕ್ಕಂಥ ಏರಿಯಾ, ಇನ್ನೂ ಜಾಸ್ತಿ ಡೆವಲಪ್ ಆಗಿಲ್ಲ. ಅದಕ್ಕೆ ನಿಮಗೇನನ್ಸುತ್ತೆ, ಜಾಸ್ತಿ ಏನು ಅನ್ಟಚ್ಡ್ ವೈಲ್ಡರ್ನೆಸ್ ಫೀಲ್ ಆಗುತ್ತೆ. ಒಂದು ವೀಕೆಂಡಲ್ಲಿ ಅದೊಂದು ಬ್ರೇಕ್ ಬೇಕು ಅಂತ ಅನ್ಸುತ್ತೆ. 80 ಕಿಲೋಮೀಟರ್ಸ್ ಯಾವ ರೀತಿ ಡ್ರೈವ್ ಮಾಡ್ಕೊಬೋದು ಅಂತ ಗೊತ್ತೇ ಆಗಲಿಲ್ಲ. ಡೆಫಿನೆಟ್ಲಿ ಆ ರೋಡ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಅಲ್ಲಲ್ಲೇ ನಿಂತ್ಕೊಂಡು ವೀಡಿಯೋಸ್ಗಳು ಮಾಡಿಕೊಂಡು, ಫೋಟೋಸ್ಗಳು ತೊಗೊಂಡು ಆ ಖುಷಿಯಾಗಿ ಬರೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಗುರು. ಸೊ ಪಾರ್ಕಿಂಗಿಂದ 1 ಕಿಲೋಮೀಟರ್ ಬಿಫೋರ್ ಒಂದು ಮಡ್ ಟೆರೇನ್ ಇದೆ. ಸೊ ನಥಿಂಗ್ ಟು ವರಿ, ರೋಡ್ಸ್ ಆರ್ ಗುಡ್. ಸೊ ಪಾರ್ಕಿಂಗ್ ಫೀಸಲ್ಲಿ 10 rupees ಫಾರ್ ಬೈಕ್ ಆ್ಯಂಡ್ 30 rupees ಫಾರ್ ಕಾರ್ಸ್. ಇಲ್ಲಿಂದ ಮೇಕೆದಾಟು ಒಂದು 20 ಕಿಲೋಮೀಟರ್ ಇದೆ. ಸೊ ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಬಂದು ಸಂಗಮ್ ನೋಡಿಕೊಂಡು, ಸಂಗಮಿಂದ ಮೇಕೆದಾಟು ಕೂಡ ನೋಡ್ಕೊಂಡು ಬರ್ಬೋದು. ಸೊ ಬ್ಯೂಟಿಫುಲ್ ಪ್ಲೇಸ್. ಜಸ್ಟ್ ಒಂದು 2-3 minutes ಆಫ್ ವಾಕ್ ಫ್ರಮ್ ಹಿಯರ್. ಓಕೆ, ಸೊ ಇದೊಂದು ಬ್ಯಾಕ್ ವಾಟರ್ ಸ್ಟ್ರೀಮ್ ಇದೆ. ನೈಸ್. ಓಕೆ, ಸೊ ಇಲ್ಲಿಂದ ಸ್ವಲ್ಪನೇ ದೂರ, ಇಲ್ಲಿಂದ ನಿಮಗೆ ಕ್ಲೀನಾಗಿ ಆಲ್ರೆಡಿ ವ್ಯೂ ಕಾಣ್ತಾ ಇರುತ್ತೆ. ಸೊ ನೋಡಿ, ಇದು ನಿಮ್ಮ ಚುಂಚಿ ಫಾಲ್ಸ್. ನೀರು ಸ್ವಲ್ಪ ಕಮ್ಮಿನೇ ಇದೆ ಇವಾಗ. ಸೊ ಹಾಗೆ ಸ್ವಲ್ಪ ಮುಂದೆ ಹುಷಾರಾಗಿ ನೋಡ್ಕೊಂಡು ಹೆಜ್ಜೆ ಇಟ್ಟರೆ ಸೊ ಚುಂಚಿ ಫಾಲ್ಸ್ ವ್ಯೂನ ಎಂಜಾಯ್ ಮಾಡ್ಬೋದು. ಸ್ನ್ಯಾಕ್ಸ್ ಶಾಪ್ಸ್ಗಳು ತುಂಬ ಸಿಗುತ್ತೆ ಇಲ್ಲಿ. ನೀವೇನು ಸ್ನ್ಯಾಕ್ಸ್ ತಂದಿಲ್ಲ ಅಂದರೂ ಪರವಾಗಿಲ್ಲ, ಸ್ನ್ಯಾಕ್ಸ್ ಶಾಪ್ಸ್ಗಳು ಮಸ್ತಾಗಿದೆ. ಬಟ್ ಬಿ ರೆಡಿ ಟು ಪೇ 10 rupees ಎಕ್ಸ್ಟ್ರಾ ಫ್ರಮ್ MRP. ಅದರ್ವೈಸ್ ನೋ ಇಶ್ಯೂಸ್. ಸೊ ನಾವು ಸ್ವಲ್ಪ ವೈಸಾಗಿ ಆಗಲೇ ಮೊದಲೇ ನಮ್ಮ ಸ್ನ್ಯಾಕ್ಸ್ ಆಲ್ರೆಡಿ ಬ್ಯಾಗಲ್ಲಿ ರೆಡಿ ಇದೆ. ಎಸ್, ಸೊ ಕಂಪ್ಲೀಟ್ ರೆಡಿ ಇದೆ. ಬಂಡೆ ಮೇಲಿಂದ ಒಂದು ವ್ಯೂ ಸಿಗುತ್ತೆ ನಿಮಗೆ. ಇಲ್ಲಿ ಬಂದು ನೀಟಾಗಿ ಒಂದೆರಡು ಫೋಟೋಸ್ ತೊಗೋಬೋದು. ಸೊ ಡ್ಯಾಮ್ ಓಪನ್ ಆದರೆ ನಿಮಗೆ ಜಾಸ್ತಿ ವ್ಯೂಸ್ ಇರುತ್ತೆ, ಜಾಸ್ತಿ ನೀರಿರುತ್ತೆ. ಸದ್ಯಕ್ಕೆ ಡ್ಯಾಮ್ ಓಪನ್ ಆಗಿಲ್ಲ, ಸೊ ಇಲ್ಲಿವರೆಗೂ ವ್ಯೂ ಇದೆ. ಓಕೆ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಬರೋದಂತ. ಸೊ ಅಲ್ಲಿ ಕೆಳಗಡೆವರೆಗೂ ಹೋಗೋಣ, ಅಲ್ಲಿವರೆಗೂ ಹೋಗೋಣ, ನೋಡೋಣ. ಓಕೆ, ಚಲೋ. ಸೊ ಒಂದು ಸಂಧಿ ರೋಡ್ಗಳಿಂದ ಹೋಗ್ತಾ ಇದ್ದೀವಿ ಫಾಲ್ಸ್ನ ಎಂಜಾಯ್ ಮಾಡೋದಕ್ಕೆ. ಸೊ ತುಂಬ ಕೇರ್ಫುಲ್ಲಾಗಿ ಡೂ ಇಟ್ ಅಟ್ ಯುವರ್ ಓನ್ ರಿಸ್ಕ್. ನಾವು ಹೇಳಿದ್ದೀವಿ ಅಂತ ಬರಬೇಡಿ. ಸೊ ಈ ಬಂಡೆಗಳ ಸಂಧಿಯಿಂದ ಒಂದು ಒಳ್ಳೆ ಜಾಗ ಇದೆ. ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ, ಅದೇ ನಮ್ಮ ಪ್ರಾಬ್ಲಮ್ ಇತ್ತು. ನಮ್ಮ ಜನ ಏನಪ್ಪ ಅಂದರೆ ಬರ್ತಾರೆ, ಗಲೀಜು ಮಾಡ್ತಾರೆ, ಹೋಗ್ತಾರೆ. ಓಕೆ, ಒಂದು ಕಡೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀವಿ ಗೈಸ್. ಸಬ್ಸ್ಕ್ರೈಬ್ ಮಾಡಲೇಬೇಕು. ವ್ಯೂಸ್ಗಳಾಗ್ತಾರೆ, ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಇದು ಫುಲ್ಲಿ ಫ್ರೀ. ಓಕೆ, ದಮನ್ ಕೇರ್ಫುಲಿ. ತುಂಬ ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತಾ ಇದ್ದೀವಿ, ಸ್ಲೋ ಆಗಿ ವಾಕ್ ಮಾಡ್ತಾ ಇದ್ದೀವಿ. ಸೊ ಅಡ್ವೆಂಚರ್ ಬಾಯ್ ದಮನ್ ಕೃಷ್ಣ ಜೊತೆ ನಾವು ಹೋಗ್ತಾ ಇದ್ದೀವಿ.
ಕಾಲುಗಳಾಗಲೇ ಪದ ಹೇಳ್ತಾ ಇದ್ದಾವೆ. हाँ हाँ इसको बोल देंगे, वो भैया ऊपर ले लिया करके बोल देंगे. ಓಕೆ ಸೊ ಲೋಕಲ್ ಮೈಟ್ ಆಸ್ಕ್ ಯು ಫಾರ್ ಸಮ್ 50 rupees. ಇಟ್ಸ್ ಓಕೆ. ಇಲ್ಲಿವರೆಗೂ ಬಂದಿದ್ದೀವಿ ನಾವು, ಕಾಸು ಕೊಡದೆ ಕಾಸಿಗೋಸ್ಕರ ನಾವು ಯೋಚನೆ ಮಾಡೋಕ್ಕಾಗಲ್ಲ. ದಮನ್ ಕೇರ್ಫುಲ್ಲಾಗಿ ಬರಬೇಕಮ್ಮ. ಸೊ ತುಂಬ ಕಷ್ಟಪಟ್ಕೊಂಡು ರಿಸ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ ಆಫ್ ರೋಡಿಂಗ್ ಅಡ್ವೆಂಚರ್ ಆಗ್ತಾಯಿದೆ ಇಲ್ಲಿ. ಎವ್ರಿ ಸ್ಟೆಪ್ ಕೇರ್ಫುಲ್ಲಾಗಿ ಇಡಬೇಕು. ಓಕೆ, ಇಲ್ಲಿ ನೋಡಿ ಅಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ವ್ಯೂ ನೋಡಿ. ದಿಸ್ ಈಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. I don't recommend you guys to try this, so it is not safe at all. ಹುಷಾರಾಗಿ. ಆಯ್ತು, ಅಚ್ಚ ಮೆಲ್ಲಗೆ ಹುಷಾರಾಗಿ ಹೋಗಬೇಕು. ಓಕೆ, ನಿನ್ನ ಲೆಫ್ಟ್ಗೆ ಇರು. ವೆರಿ ಗುಡ್ ವೆರಿ ಗುಡ್. ಬಾ ಬಂದ ಬಾ, ಏನಾಗಲ್ಲ ಬಾ, ಕೇರ್ಫುಲ್ಲಾಗಿ ಸೇಫ್ ಆಗಿದ್ದೀವಿ. ಬಾ ಬರ. ಸೊ ಇಲ್ಲಿಂದ ಡ್ಯಾಮಿಂದ ನೀರು ಬಿಡ್ತಾರಂತೆ. ಸೊ ಡ್ಯಾಮಿಂದ ನೀರು ಬಿಟ್ಟರೆ ಸ್ವಲ್ಪ ಜಾಸ್ತಿನೇ ಪ್ರೆಷರ್ ಜೋರಾಗಿ ಬಂದ್ಬಿಡುತ್ತೆ. ಸೊ ಈ ಎಲ್ಲ ಕಲ್ಲುಗಳು ನೋಡ್ಬೋದು ನೀವು. ಡೆಫಿನೆಟ್ಲಿ ನೀರಿಂದ ಎಷ್ಟು ಕೊಡ್ದಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ 5 ನಿಮಿಷ ಬಿಡ್ತಾನೆ. 100 ರೂಪಾಯಿ ಕಾಸು ತೊಗೋತಾರೆ ಲೋಕಲ್ಸ್ ಇಲ್ಲಿ. ಸೊ ಒಬ್ಬೊಬ್ರಿಗೆ 100 ರೂಪಾಯಿ ತೊಗೊಳ್ತಾರೆ. ನಾವು ಹೆಂಗೆ ಕನ್ನಡದವರು ಅಂತೇಳಿ ಬರೀ 100 ರೂಪಾಯಿ 3 ಜನಕ್ಕೆ 100 ರೂಪಾಯಿ ಕೊಟ್ಟಿದ್ದೀವಿ. ಓಕೆ ಗೈಸ್, ಹೇಗಿತ್ತು? ಹೌ ವಾಸ್ ಇಟ್? ಇಟ್ಸ್ ವಂಡರ್ಫುಲ್. ಸೂಪರ್. ಓಕೆ, ಸೊ ಸ್ಲೋಲಿ ಮೇಲೆ ಹೋಗೋಣ. ಈಗ ಹೇಗೆ ಬಂದು ಹಾಗೇ ಮೇಲೆ ಹೋಗ್ಬಿಡೋಣ. ಸೊ ಅಷ್ಟು ಫೋಟೋಸ್ ತೊಗೊಂಡು ಸ್ವಲ್ಪ ವೀಡಿಯೋಸ್ ತೊಗೊಂಡು ವಾಪಸ್ ಹೊಡ್ತಾ ಇದ್ದೀವಿ. ಇಳಿಯೋದಕ್ಕೆ ಎಷ್ಟು ಚೆನ್ನಾಗಿತ್ತು, ಹತ್ತುವಾಗಲೂ ಕೂಡ ಅಷ್ಟೇ ಕಷ್ಟವಾಗಿದೆ. ಸೊ ವರ್ತ್ ವ್ಯೂ, ವರ್ತ್ ದ ಮನಿ, ವರ್ತ್ ದ ವಿಸಿಟ್. ಸೊ ಬೆಂಗಳೂರು ಸುತ್ತಮುತ್ತ ನೀವೇನಾದ್ರು ಫಾಲ್ಸ್ ನೋಡಬೇಕಂದ್ರೆ ದಿಸ್ ಇಸ್ ದ ರೈಟ್ ಪ್ಲೇಸ್. ಓಕೆ, ಹುಷಾರಾಗಿರಿ, ಕೇರ್ಫುಲ್ಲಾಗಿ ಹೆಜ್ಜೆ ನೋಡ್ಕೊಂಡಿರಿ. ಎಸ್, ಇಲ್ಲೆಲ್ಲ ನೀರು ಡ್ಯಾಮ್ ಬಿಟ್ಟರೆ ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಬಿಡುತ್ತಲ್ಲ. ಫುಲ್ ಇಲ್ಲ ನೋಡಿ, ಇದೆಲ್ಲ ನೀರಿಂದನೇ ಆಗಿರೋ ಶೇಪ್ಸ್ ಇದೆಲ್ಲ. ಓಕೆ, ನಾರ್ಮಲ್ ಆಗಿ ಬಂದರೆ ನೋಡಿ ಈ ಥರ ಇರುತ್ತೆ, ಫಾಗ್ ಟೈಪ್ ಬರ್ತಾ ಇರುತ್ತೆ, ಮಾಡೋ ಥರ ಕುಂತ್ಕೊಬೋದು. ನಾರ್ಮಲ್ ಆಗಿ ಬಂದರೆ ನಾರ್ಮಲ್ ಇದು ನೋಡಿ ಫಾಲ್ ತಿನ್ಕೊಂತ ಇಲ್ಲ. ಜೀವನದಲ್ಲಿ ಜಿಗಪ್ಸ್ ಎಲ್ಲ ಹೋಗ್ಬಿಡುತ್ತೆ ನೋಡ್ತಾ ಇದ್ರೆ. ಇನ್ನೂ ಬದುಕಬೇಕು ಅನ್ಸುತ್ತೆ. ಬದುಕಬೇಕು ಅಂತನಾ? ಅದು ಇವಾಗ ತೋರಿಸಿದ್ದು 5% ಜಾಗ ಇವಾಗ ಕೊಡ್ತೀವಿ ನೋಡು. ನೀನು ನಿಂತಿರೋ ಜಾಗನೇ ಇಲ್ಲ ಅದು. ಏನಿದೆ ನಾವು ನಿಂತಿದ್ದ ಜಾಗನಾ? ಏನಿಲ್ಲ, ನೀವು ನಿಂತಿದ್ದ ಜಾಗ ಅದು. ಬಂಡೆಯಲ್ಲಿ ಹುಡ್ಕೊಂಡು ಕಾಣ್ತಾನೆ ಇಲ್ಲ. ಇಲ್ಲಿ ಮರಗಳ ಬಂಡೆ ಹಿಡ್ಕೊಂಡು ಇದು ಮೇಲ್ಗಡೆ ಬಂಡೆನಾ? ಇಲ್ಲಿರೋದು ಮೇಲ್ಗಡೆ ಇದು ಲಾಸ್ಟ್ ನಾವು ನಿಂತಿದ್ದು. ಓಕೆ ಓಕೆ, ಇಲ್ಲೆಲ್ಲ ಇದೆಲ್ಲ ಮರಗಳು. ಸ್ನ್ಯಾಕ್ಸ್ ಟೈಮ್. Snacks time. So our sponsor of our trip, Munna Bhai. ಎಲ್ಲ ಹೇಳಿ ಮುನ್ನಾ ಬಾಯಿಗೆ. ಓಕೆ ಬಾಯ್ಸ್, ಹೇಗಿತ್ತು ಟ್ರೆಕ್ಕಿಂಗ್? ಹೇಗಿತ್ತು ಫಾಲ್ಸ್? ಓಕೆ, ಹೋಪ್ ಯು ಗೈಸ್ ಎಂಜಾಯ್ಡ್ ಅಲ್ಲ? ಸೊ ಮಾನ್ಸೂನ್ ಸೀಸನ್, ಸೊ ಮಾನ್ಸೂನ್ ಟ್ರೆಕ್ಕಿಂಗ್ ಡೆಫಿನೆಟ್ಲಿ ಮಜಾ ಅಂತೂ ಇರುತ್ತೆ. ರೈನ್ ಕೋಟ್ ತೊಗೊಂಬನ್ನಿ, ಇಲ್ಲಾಂದರೆ ಸ್ನಾನ ಆಗಿಬಿಡುತ್ತೆ. ಬರಪ್ಪ. ಓಕೆ, ದಿಸ್ ಇಸ್ ಅವರ್ ಶೆಲ್ಟರ್ ಫಾರ್ ಟುಡೇ. ದಿಸ್ ಇಸ್ ವೇರ್ ವಿ ಆರ್ ಗೋಯಿಂಗ್ ಟು ಸ್ಟೇ ಫಾರ್ ಟುಡೇ. ಚಲೋ ಯಾರ್. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 2 hours ಆಫ್ ಡ್ರೈವ್. ಸೊ ಗೆಟ್ ಯುವರ್ ಬಾಯ್ಸ್, ಗೆಟ್ ಯುವರ್ ಫ್ರೆಂಡ್ಸ್, ಗೆಟ್ ಯುವರ್ ಕಿಡ್ಸ್, ಎಂಜಾಯ್ ಮಾಡಿ, ಟೆನ್ಷನ್ ಇಲ್ಲ, ಮಜಾ ಮಾಡಿ. ಸೊ ಬರಬೇಕಿದ್ರೆ ಬೆಳಗ್ಗೆನೇ ಬನ್ನಿ. ಸೊ ಡೆಫಿನೆಟ್ಲಿ ಅರೌಂಡ್ 11 o'clock ಅರ್ಲಿ ಮಾರ್ನಿಂಗ್ ಬಂದರೆ ಬೆಟರು. 11 o'clock ಫಾಲ್ಸ್ ಓಪನ್ ಆಗುತ್ತೆ, 5 o'clock ಕ್ಲೋಸ್ ಆಗುತ್ತೆ.
ಸೊ ಆಫ್ಟರ್ 5 o'clock you will not get any view, you can't even go down, right? ಸೊ 5 o'clock ಬಿಫೋರ್ ಈವನ್ 3 o'clock ಬಂದರೂ ಕೂಡ ವೆದರ್ ಅಷ್ಟೇ ಪ್ಲೆಸೆಂಟ್ ಆಗಿದೆ, ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನೀರು ಹತ್ರ ಹೋಗೋದಕ್ಕಾಗೋದಿಲ್ಲ. ಬಟ್ ನಾನು ನಿಮ್ಗೊಂದು ನಂಬರ್ ಕೊಡ್ತೀನಿ, ಇಲ್ಲಿ ಮುತ್ತುರಾಜ್ ಅಂತ, ಈ ನಂಬರ್ನ ಕಾಲ್ ಮಾಡಿ ಫಾಲ್ಸ್ ಯಾವ ಥರ ಇದೆ ಕೇಳಿಕೊಂಡು ಆಮೇಲೆ ನಿಮ್ಮ ರೈಡ್ ಶುರು ಮಾಡಿ. ಸುಮ್ಮನೆ ಬಂದು ಇಲ್ಲಿವರೆಗೂ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮುತ್ತುರಾಜ್ ಮತ್ತೆ ಹೇಳಿದಾರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ ಸರ್, ಸ್ವಲ್ಪ ಅಲ್ಲಿ ಇದೆ ಅಂತ. ಹಿ ವಿಲ್ ಚಾರ್ಜ್ ಯು ಸಮ್ ಹ್ಯಾಂಡ್ಸಮ್ ಮನಿ. ಆಗಲಿ, ನಮ್ಮ ಲೋಕಲ್ ಗೈಡ್ಸ್ಗಳಿಗೆ ಸ್ವಲ್ಪ ಅಮೌಂಟ್ ಕೂಡ ಆಗಲಿ, ರೈಟ್? ಡೈಲಿ ಹಿಂಗೆ ಆಗ್ತಿತ್ತಾ? ಫಸ್ಟ್ ಟೈಮ್ ಆಗ್ತಾ ಇರೋದಾ? ಫಸ್ಟ್ ಟೈಮ್ ಆಗ್ತಾ ಇರೋದಾ? ಓಕೆ, ಹಾಂ. ಸ್ಲೋ ಮಾಡಿದ್ರೆ ಆಫ್ ಆಗ್ತಾರಲ್ಲ, ಒಂದು ಸ್ಟೇಜ್ ಬಂದು ಆಫ್ ಆಗ್ತಾರೆ. ಏನು ಪ್ರಾಬ್ಲಮ್ಮು? ಬಟ್ ಇವಾಗ ನಾವು ಮಾಡೋಕ್ಕಾಗಲ್ಲ. ಹಾಂ, ಇಲ್ಲೆಲ್ಲ ಗ್ಯಾರೇಜ್ ಹಿಡಿಬೇಕು ಮತ್ತೆ. ಗ್ಯಾರೇಜ್ ಹಿಡಿಬೇಕಷ್ಟೇ ಇವಾಗ. ಈ ರೋಡ್ ನೀವು ತೊಗೋಬಾರ್ದಿತ್ತು. ಈ ರೋಡ್ ದಿಸ್ ಇಸ್ ನಾಟ್ ಸೇಫ್ ಫಾರ್ ನೈಟ್ ರೈಡ್. ಎಸ್ಪೆಷಲಿ ಆಫ್ಟರ್ 7 o'clock ನೋ ಮ್ಯಾನ್ಸ್ ಲ್ಯಾಂಡ್. ಯಾವುದು ಗ್ಯಾರೇಜ್ಗಳಿಲ್ಲ, ಗಾಡಿ ಆಫ್ ಆಗುತ್ತೆ. ಗಾಡಿ ನಾವು 2 ಸಲ ಟ್ರೈ ಮಾಡೋದು ಆನ್ ಮಾಡೋದಕ್ಕೆ, ಸ್ವಲ್ಪ ಕಿಕ್ ಹೊಡೆದು ಲೋ ಟಾರ್ಕ್ ಬಂದ ಕೂಡಲೇ ಅದು ಗಾಡಿ ಸ್ವಿಚ್ ಆಫ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ನಮ್ಮ ಸೂರಜ್ ಬ್ರೋ ಅವರು ಟೋ ಮಾಡ್ತಿದ್ದಾರೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ. ಐ ಥಿಂಕ್ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮೋರ್ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಕೇರ್ಫುಲ್ ಆಗಿರಿ, ಎಂಜಾಯ್ ಮಾಡಿ. ಲೆಟ್ಸ್ ಮೇಕ್ ಲೈಫ್ ಅ ರೈಡ್. Rider Said signing off. Thank you for watching.